ರಾಜ್ಯದಲ್ಲಿ ಏನಪ್ಪ ಮುಂಗಾರು ಮಳೆ ಕೊರತೆಯಿಂದ ಅದರ್ವೈಸ್ ಜನ ನಿಮ್ಮನ್ನ ಕ್ಷಮಿಸಂಗಿಲ್ಲ, ರೈತರು ನಿಮ್ಮನ್ನ ಎಲ್ಲಿಯೂ ಬಿಡಂಗಿಲ್ಲ. ರೈತರ ಪರವಾಗಿ ಯಾರು ಧ್ವನಿ ಎತ್ತೋದಿಲ್ಲ, ರೈತರ ಪರವಾಗಿ ಯಾರು ಸಹಾಯಕ್ಕೆ ಬರೋದಿಲ್ಲ, ನಿಮ್ಮ ಜೀವನದಾಗ ಎಂದೂ ನಿಮ್ಗೆ ಒಳ್ಳೇದಾಗೋದಿಲ್ಲ. ಇವತ್ತು ಗೋಧುವಿನಲ್ಲಿ ಕಬ್ಬು ಹಚ್ಚಿರ್ತಕ್ಕಂಥ ರೈತರು, ತೊಗರಿ ಬಿತ್ತಿರ್ತಕ್ಕಂಥ ರೈತರು, ಅವರ ಗೋಳು ಬಹಳಷ್ಟು ದುರ್ಗಮವಾದಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಕಾರಣ ಇವತ್ತು ತಾವೆಲ್ಲ ಅಶೋಕ್ ಅವರಿಗೆ ನಾನು ಕಳಕಳಿ ವಿನಂತಿ ಮಾಡಿಕೊಡ್ತೇನೆ, ಒಬ್ಬ ಮನುಷ್ಯನ ಸಲುವಾಗಿ ನಿಮ್ಮ ಸಮಯವನ್ನು ಹಾಳು ಮಾಡಬೇಡಿ. ಈ ರಾಜ್ಯದ ರೈತರ ಜನರ ಬಗ್ಗೆ ಮಾತನಾಡಿ, ದಯಮಾಡಿ ಹಿಂದಕ್ಕೆ ಹೋಗಿ, ದಯಮಾಡಿ ಕುಳಿತುಕೊಳ್ಳಿ. ಬರದ ಬಗ್ಗೆ ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ತಾವು ಕೂಡ ನಮ್ಮ ಧ್ವನಿಗೂಡಿಸಿ ನಾವೆಲ್ಲರೂ ಕೂಡ ಜೊತೆಗೂಡಿ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ರೈತರ ಕಷ್ಟ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಗಮನ ಸೆಳೆದು ಬರ್ತಕ್ಕಂಥ ನಮಗೆ ನ್ಯಾಯ ಒದಗಿಸ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಒಂದು ಕಾಲದಲ್ಲಿ ಕೇಂದ್ರ ಸರ್ಕಾರ 71,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿರ್ತಕ್ಕಂಥ ಇತಿಹಾಸ ಕರ್ನಾಟಕದಲ್ಲಿ ಮತ್ತು ಕೇಂದ್ರ ಸರ್ಕಾರ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥ ಸಾಧನೆ ಇದೆ. ತಮ್ಮ ಸರ್ಕಾರ, ಮೋದಿ ಸರ್ಕಾರ ಈ ಬಗ್ಗೆ ರೈತರ ಬಗ್ಗೆ ಕಾಳಜಿ ವಹಿಸಿ ನೀವೆಲ್ಲ ಅಲ್ಲಿ ಹೋಗಿ ನಾವು ನಿಮ್ಮ ಜೊತೆಗೆ ಬರ್ತೀವಿ, ನಾವು ನೀವು ಸೇರಿ ಕೂಡಿ ಅವರಲ್ಲಿ ಬಂದು ರೈತರ ಸಾಲ ಮನ್ನಾ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ನಾನು ಬಹಳ ಕಳಕಳಿಯಿಂದ ತಮ್ಮ ಗಮನಕ್ಕೆ ತರಬಯಸ್ತೇನೆ. ದಯಮಾಡಿ ನಾವೆಲ್ಲರೂ ರೈತರ ಮಕ್ಕಳಿದೆ, ರೈತರು ಬಹಳ ಕಷ್ಟದಲ್ಲಿದ್ದಾರೆ. ವಿಧಾನಸಭೆ ನಡೆದಿದೆ, ನಮ್ಮ ಬಗ್ಗೆ ಚರ್ಚೆ ಆಗ್ತಾ ಇದೆ, ರೈತರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ನೋಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ನೀವು ಬೊಬ್ಬೆ ಹಾಕ್ತಾ ಇದ್ದೀರಿ ಒಬ್ಬರ ಸಲುವಾಗಿ. ದಯಮಾಡಿ ಇದನ್ನು ಮಾಡಬೇಡಿ, ರೈತರ ಬಗ್ಗೆ ಚರ್ಚೆ ಮಾಡಿ. ಹೇಳಿ ಎದ್ದೇಳಿ ಶಾಸಕರೇ, ರೈತರ ಬಗ್ಗೆ ಮಾತನಾಡಿ, ರೈತರ ಬಗ್ಗೆ ಚರ್ಚೆ ಮಾಡಿ. ಸುಮ್ಮನೆ ಒಬ್ಬ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡಬೇಡಿ, ಹೇಳಿ ಎದ್ದೇಳಿ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಅಧ್ಯಕ್ಷರೇ ದಯಮಾಡಿ ಇದರ ಬರದ ಬಗ್ಗೆ ಚರ್ಚೆ ಮಾಡಿ, ಅವರನ್ನ ಸುಮ್ಮನೆ ಕುಳಿಸ್ಕೊಡ್ರಿ. ಬರಗಾಲದ ಬಗ್ಗೆ ಗಂಭೀರ ಚರ್ಚೆ ಮಾಡಿ ಒಂದು ನಿರ್ಣಯ ತೆಗೆದುಕೊಳ್ಳಬೇಕು ಅಂತ ಹೇಳಿ ನಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇವೆ. ಧನ್ಯವಾದಗಳು. ಮಾತಾಡಕ್ ಹೇಳಿ ಸರ್, ಶಿವಣ್ಣವ್ರು ಮಾತಾಡಕ್ ಹೇಳಿ. ಇನ್ ಸ್ವಲ್ಪ ಹೊತ್ತು ಕೋನ್ ರೆಡ್ಡಿ ಅವರೇ ಮಾತಾಡಿ, ಇನ್ನ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಮಾತಾಡಿ. ಕೋನಪ್ಪ ಸರ್, ನನ್ನ ಬಗ್ಗೆ ಪ್ರೀತಿ ಇದ್ದಾರೆ ಅವರು. ಮಾನ್ಯ ಅಧ್ಯಕ್ಷರೇ, ಮಾತಾಡು. ಕೋನಪ್ಪ ರಾಜ್ಯದಲ್ಲಿ ಏನಪ್ಪ ಮುಂಗಾರು ಮಳೆ ಕೊರತೆಯಿಂದ ಇಡೀ ರಾಜ್ಯದ ರೈತರು ಕೇಂದ್ರ ಸರ್ಕಾರ ನೆರವಿಗೆ ಬರ್ತಾ ಇಲ್ಲ ಅಂತೇಳಿ ಇವತ್ತೆಲ್ಲಾ ಕಡೆ ಮಾತಾಡಕತ್ತಾರ. ಕೇಂದ್ರ ಅಧ್ಯಯನ ತಂಡ ಇಲ್ಲಿವರೆಗೂ ಬಂದಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಆಮೇಲೆ ಬೆಳೆ ಪರಿಹಾರ ಕೊಟ್ಟಿಲ್ಲ. ಅದರ ಜೊತೆಯಲ್ಲಿ ಬೆಳೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಬಂದಿಲ್ಲ. ನೀವೆಲ್ಲ ಚರ್ಚೆ ಬಗ್ಗೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಅಣೆಕಟ್ಟು ನಮಗೆ ಬರ್ತಕ್ಕಂಥದ್ದು ಮಲಪ್ರಭಾ ಇಂದಿರಾ ಅಣೆಕಟ್ಟು, ಅದಕ್ಕೂ ಕೂಡ ಇವತ್ತು ನೀರಿನ ಕೊರತೆ ಆಗಿದೆ. ನಮಗೆ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಜಾರಿಯಾಗಿದ್ರೆ ನಮಗೇನು ಕೊರತೆ ಆಗಿತ್ತು ಆ ನೀರು ಬರ್ತಿತ್ತು. ಇವತ್ತು ಬೆಂಗಳೂರಿಗೆ ಮೇಕೆದಾಟು ವ್ಯವಸ್ಥೆ ಬೇಕಾಗಿತ್ತು. ಇಂಥ ಎಲ್ಲ ಯೋಜನೆಗಳಿಂದ ಮಳೆ ಕೊರತೆ ಆದ್ರೂ ಕೂಡ ಆ ಸಮಸ್ಯೆಯನ್ನು ಎದುರಿಸಲಿಕ್ಕೆ ಇವತ್ತೇನು ತಮಿಳುನಾಡಿನವರು ಒತ್ತಾಯ ಮಾಡ್ತಾರೆ, ಅತ್ತಾಗ ಮಹಾರಾಷ್ಟ್ರದವರು, ಆಂಧ್ರದವರು ಒತ್ತಾಯ ಮಾಡ್ತಾರೆ. ಈ ಎಲ್ಲ ನೀರಾವರಿ ಸಮಸ್ಯೆ ಇದಾವೆ. ಕೃಷ್ಣ ಹಾಗೂ ಕಾವೇರಿ ಎರಡು ಕಣ್ಣುಗಳಿದ್ದಂತೆ. ಅದಕ್ಕೆ ನಾವು ಎಲ್ಲರೂ ಕೂಡಿ ಬರಗಾಲ ಬಗ್ಗೆ ಚರ್ಚೆ ಮಾಡಬೇಕು. ಇಡೀ ಸದನ ನಮ್ಮನ್ನೆಲ್ಲರೂ ನೋಡಕತ್ತಾರ. ರೈತರ ಬಗ್ಗೆ ಏನ್ ಮಾತಾಡಬಹುದು, ರೈತರ ಬಗ್ಗೆ ಏನ್ ಚರ್ಚೆ ನಡೀಬಹುದು, ಅದಕ್ಕೆ ಬಿಜೆಪಿ ಅವರು ಬರೀ ಪ್ರತಿಭಟನೆ ಮಾಡೋದು, ಇವೆಲ್ಲ ರಾಜ್ಯದ ಜನರಿಗೆ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಎಲ್ಲ ಶಾಸಕರ ಕರ್ತವ್ಯ. ನಾನು ಬಿಜೆಪಿ ಶಾಸಕರು ಕೂಡ ಮನವಿ ಮಾಡ್ತೇನೆ, ರಾಜ್ಯದ ರೈತರ ಬಗ್ಗೆ ಮೊದಲಿಗೆ ಚರ್ಚೆ ಮಾಡಿ, ರೈತರ ಬಗ್ಗೆ ಚರ್ಚೆ ಮಾಡಿ, ಮುಂದೆ ನಿಮ್ ಏನು ವ್ಯವಸ್ಥೆ ಐತಿ, ನೀವೇನು ಹೋರಾಟ ಮಾಡಕೈತಿ, ನಿಮ್ಗೆ ಸ್ವತಂತ್ರ ಇದೆ. ಅದನ್ನ ಬಿಟ್ಕೊಂಡು ನೀವು ಈ ವಿಧಾನಸೌಧನ ಈ ಎಲ್ಲ ಬೆಳಿಗ್ಗೆ ಮ್ಯಾಲ ಬಂದು ಕೂತಾರಲ್ಲ ಆ ಹುಡುಗರು, ಈ ಕಡೆ ಇರ್ತಕ್ಕಂಥವ್ರು ಎಲ್ಲರೂ ನಿಮ್ಮನ್ನ ನೋಡಾತ್ತಾರ. ಏನಪ್ಪ ಇವ್ರಿಗೆ ಉದ್ಯೋಗ ಐತಿಯಲ್ಲೋ, ಬೇರೆ ಕೆಲಸ ಐತಿಲ್ಲೋ, ರಾಜ್ಯದ ಜನರ ಬಗ್ಗೆ ಕಾಳಜಿ ಐತಿಲ್ಲೋ, ಬರಗಾಲ ಬಗ್ಗೆ ಐತಿಲ್ಲೋ ಅಂತ ಕೇಳ್ತಾರ. ಅದಕ್ಕೆ ಈ ರಾಜ್ಯದ ರೈತರು ಇವತ್ತ ಹೆಸರು ಬೆಳೆ ಬರಲಿಲ್ಲ, ಸೋಯಾಬೀನ್ ಬರಲಿಲ್ಲ, ಹತ್ತಿ ಬರಲಿಲ್ಲ, ಆಮೇಲೆ ಇದು ಬರಲಿಲ್ಲ, ಎಲ್ಲ ಬೆಳೆಗಳು ಇವತ್ತ ನಾಶ ಆಗ್ಬಿಟ್ಟವು. ಆ ಬೆಳೆಗಳಿಗೆ ಪರಿಹಾರ ಏನು?
ಇವತ್ತ ನಿನ್ನೆ ಕೃಷಿ ಸಚಿವರು ಕೇಂದ್ರ ಅಧ್ಯಯನ ತಂಡ ಕಳಿಸ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಅದನ್ನು ಸ್ವಾಗತ ಮಾಡ್ತೇವೆ, ನಾವೇನು ತಪ್ಪು ಅಂತ ಅನ್ನಂಗಿಲ್ಲ. ಅದಕ್ಕೆ ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಸಾಹೇಬ್ರಿಗೆ ಮನವಿ ಮಾಡ್ತೇನೆ, ನಿಮಗೇನಾದ್ರೂ ಕಿಂಚತ್ತು ರೈತರ ಬಗ್ಗೆ ಕಾಳಜಿ ಇದ್ರೆ, ನಿಮ್ಮ ವ್ಯವಸ್ಥೆ ನಿಮಗೆ ಹೌದು ಅನ್ಸಿದ್ರೆ ದಯವಿಟ್ಟು ಇದನ್ನ ಪ್ರತಿಭಟನೆಯನ್ನು ಕೈ ಬಿಟ್ಟು ರೈತರ ಬಗ್ಗೆ ಚರ್ಚೆ ಮಾಡಿ. ಅದರ್ವೈಸ್ ಜನ ನಿಮ್ಮನ್ನ ಕ್ಷಮಿಸಂಗಿಲ್ಲ, ರೈತರು ನಿಮ್ಮನ್ನ ಎಲ್ಲಿಯೂ ಬಿಡಂಗಿಲ್ಲ. ಯಾಕಂದ್ರೆ ನೀವೆಲ್ಲ ಬಿಜೆಪಿ ಅವರು ಟೀಮ್ ಆಗಿ ಹೋಗಿದ್ರಿ, ಬರಗಾಲ ಪರೀಕ್ಷೆ ಮಾಡಿ ಬಂದಿರಿ. ಆ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ನಿಮ್ ಫೋಟೋಗಳು ಎಲ್ಲ ನೋಡೇನೋ, ಜನರಿಗೆ ಏನು ಉತ್ತರ ಹೇಳ್ತೀರಿ? ಹೋಗಿ ಬರಗಾಲ ದುಡ್ಡು ಕೊಡ್ತೇವೆ ಅಂತ ಹೇಳ್ತಿರೋ, ನಾಗೇಂದ್ರ ವಿರುದ್ಧ ಹೋರಾಟ ಮಾಡಿ ಬಂದೆ ಅಂತಿರೋ? ಒಂದು ಶಾಸನ ಸಭೆಗೆ ಬಂದಾಗ ನಾವೆಲ್ಲ ಇಲ್ಲಿ ದೇವಸ್ಥಾನ ಅಂತ ಬರ್ತೇವೆ, ಶಾಸನ ಸಭೆಯಲ್ಲಿ ಒಂದು ದೇವಸ್ಥಾನ ಅಂತ ಬರ್ತೇವೆ. ಈ ಸಭೆಯಲ್ಲಿ ಬಂದಾಗ ನಮ್ಮ MLA ಏನ್ ಮಾತಾಡ್ತಾರ, ಈ ರಾಜ್ಯದ ಸಮಸ್ಯೆ ಏನಕ್ಕಂತೆ ಅಂತ ಚರ್ಚೆ ಮಾಡ್ತಕ್ಕಂಥ ನೋಡ್ತಕ್ಕಂಥ ಕೊಡ್ತೀವಿ. ಅದನ್ನ ಬಿಟ್ಕೊಂಡು ಬರೇ 3 ದಿವಸ ಪ್ರತಿಭಟನೆಯಲ್ಲಿ ಕಾಲಹರಣ ಮಾಡಿದ್ರೆ ಜನ ನಮ್ಮನ್ನು ಮೆಚ್ಚಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ವಿಶೇಷವಾಗಿ ನಾ ಎಲ್ಲ ಮಾತಾಡ್ತೇನೆ, ನೀವು ಸುಮ್ಮನೆ ಇದ್ಬಿಟ್ರೆ ಸಾಕು. ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಈ ರೈತರ ಸಮಸ್ಯೆಗಳು ಹೇಳ್ತೀನಿ. ಈಗ ನಮಗ MR ಪಾಟೀಲ್ರು ನನ್ನ ಬಾಜು ಕ್ಷೇತ್ರ, ತೆಂಗಿನಕಾಯಿ ನನ್ನ ಬಾಜು ಕ್ಷೇತ್ರ. ನಿಮ್ಮಲ್ಲಿ ರೈತರು ಏನು ಹೇಳ್ತಾರೆ? ನಿಮಗ ಪರಿಹಾರ ಕೊಡ್ತಾರೆ ಅಂತ ಕೇಳ್ತಾರಿಲ್ಲ, ಮತ್ತ ಪರಿಹಾರ ಕೊಡ್ಸೋದ್ ಬಿಟ್ಟು ಇಲ್ಲಿ ಹೋರಾಟ ಮಾಡಕ್ ನಿಲ್ತೀರಪ್ಪ. 3-4 ದಿವಸ ಎಷ್ಟು ರೊಕ್ಕ ಖರ್ಚು ಮಾಡಿ ನಾವು ಸದನಕ್ಕೆ? ನೀವೇನು ಮತ್ತೆ ಜನರು ಏನಂತಾರೆ ನಿಮಗ? ಅದಕ್ಕೆ ರೈತರ ಪರವಾಗಿ ಧ್ವನಿ ಎತ್ರಿ, ರೈತರ ಕಷ್ಟಕ್ಕಾಗ್ರಿ ಅಂದ್ರೆ ಜನ ನಿಮ್ಮನ್ನು ಮೆಚ್ತಾರೆ. ಒಂದು ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷಕ್ಕೆ ಮಾರ್ಗದರ್ಶನ ಮಾಡಬೇಕು. ತಪ್ಪಾದಲ್ಲಿ ನೀವು ಕೆಳಕ್ಕೆ ಅವಕಾಶ ಇದೆ. ಅದು ಬಿಟ್ಕೊಂಡು ಬರಗಾಲ ಇದ್ರೆಲ್ಲ ಬಿಡ್ತೀರಿ, ಬರೇ ಪ್ರಚಾರಕ್ಕೆ ಹೋಗ್ತೀರಿ. ಕೇಂದ್ರದ ಅದು ಬರ್ತಕ್ಕಂಥ ದುಡ್ಡು ಬರ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ 17,000 ಕೋಟಿ ಬರಬೇಕು. ಅದ್ರ ಬಗ್ಗೆ ಹೋರಾಟ ಮಾಡೋದು ನೋಡ್ರಿ, ಮಹದಾಯಿ ಬಗ್ಗೆ ಹೋರಾಟ ಮಾಡೋದು ನೋಡ್ರಿ, ಮೇಕೆದಾಟು ಬಗ್ಗೆ ಹೋರಾಟ ಮಾಡೋದು. ಡೆಲ್ಲಿಗೆ ಹೋಗೋದು ಬೇಕಾರೆ ಅಲ್ಲ, ನಿಮ್ ಧ್ವನಿ ಹೋದ್ವಿನ ಬ್ಯಾಟ್ರಿ ಡೌನ್ ಆತ್ ನಿಮ್ದೆಲ್ಲ. ಅಲ್ಲ, ನಿಮ್ ಬ್ಯಾಟ್ರಿ ಎಲ್ಲ ಡೌನ್ ಆತಿನ ಹೊತ್ತು ಮುನಿತ. ಆದ್ರೆ ಒಂದ್ ಹೇಳ್ಬಿಡ್ತೇನೆ, ನೀವೇನಂದ್ರು ತಲೆ ಕೆಲ್ಸ್ಕೊಳ್ಳಲ್ಲ. ನಾನು ರೈತರ ಪರವಾಗಿ ಹೋರಾಟ ಮಾಡ್ಕೊಂಡ್ ಬಂದವ 30 ವರ್ಷ ಈ ರಾಜಕಾರಣ ನೋಡ್ಕೊಂಡ್ ಬಂದಿರಿ. ರೈತರ ಪರವಾಗಿ ಯಾರು ಧ್ವನಿ ಎತ್ತೋದಿಲ್ಲ, ರೈತರ ಪರವಾಗಿ ಯಾರು ಸಹಾಯಕ್ಕೆ ಬರೋದಿಲ್ಲ, ನಿಮ್ ಜೀವನದಾಗ ಎಂದೂ ನಿಮ್ಗೆ ಒಳ್ಳೇದಾಗೋದಿಲ್ಲ. ಅದಕ್ಕೆ ಬರಗಾಲ ಬಗ್ಗೆ ನಾಳಿಂದ ಅಟ್ಲೀಸ್ಟ್ ನೀವು ಬರಗಾಲ ಬಗ್ಗೆ ಚರ್ಚೆ ಮಾಡಿ. ಕೇಂದ್ರ ಸರ್ಕಾರಕ್ಕೆ ಏನು ಅನುದಾನ ತರಬೇಕು ತರೋಣ. ರಾಜ್ಯ ಸರ್ಕಾರದಿಂದ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರಿಗೆ, ಉಪಮುಖ್ಯಮಂತ್ರಿ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರಿಗೆ ಮನವಿ ಮಾಡೋಣ. ಸರ್ ಪರಿಹಾರ ಕೊಡ್ರಿ ರೈತರಿಗೆ ಅಂತ ಕೇಳೋಣ. ಆಮೇಲೆ ಕೇಂದ್ರ ಸರ್ಕಾರದಿಂದ ಎಷ್ಟು ದುಡ್ಡು ತರಬೇಕಂತ ತರೋಣ. ಅದು ಬಿಡ್ತೀರಿ, ಬರೀ ವೈಕೋತ ಹೋಗ್ತೀರಿ. ಅದಕ್ಕೆ ಈ ರಾಜ್ಯದ ಅಣೆಕಟ್ಟು ತುಂಬಿಲ್ಲ, ಮೋಡ ಬಿತ್ತನೆ ಮಾಡ್ಬೇಕಂತ ಇವತ್ತ ಪ್ರಶ್ನೆ ಮಾಡೀವಿ. ಸರ್, ಈಗ ಮೋಡ ಇದ್ದಾಗ ಮಾತ್ರ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾವೇರಿಯ ಶಾಸಕರೆಲ್ಲ ಸೇರ್ಕೊಂಡು ಮೋಡ ಬಿತ್ತನೆಯನ್ನ ಮಾಡಿದ್ರು. ಅವತ್ತ ಮರುದಿವಸ ಮಳೆ ಆಯ್ತು. ಇಡೀ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ನೆರವು ಬರಬೇಕಿತ್ತು, ಬರದೇ ಇದ್ರು ಕೂಡ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವರಾದಂತ ಚಲುವರಾಜ ಸ್ವಾಮಿ ಅವರು ಮೋಡ ಬಿತ್ತನೆ ಕಾರ್ಯಕ್ರಮವನ್ನು ಜಾರಿ ಮಾಡತಕ್ಕಂತ ಪ್ರಯತ್ನವನ್ನು ಮಾಡಕತ್ತಾರೆ. ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ತೇನೆ ಸರ್, ಈ ರಾಜ್ಯದ ರೈತರು ಬಹಳ ತೊಂದರೆ ಒಳಗದಾರ. ಬರಗಾಲ ತಮಗೆ ಇವತ್ತೆಲ್ಲ ಟ್ರ್ಯಾಕ್ಟರ್ಗಳನ್ನ ಸೀಲ್ ಮಾಡಕತ್ತಾರ. ರೈತರ ದುಡ್ಡು ವಸೂಲಿ ಮಾಡ್ಲಿಕ್ಕೆ, ಸಾಲ ವಸೂಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಕತ್ತಾರ. ಇವತ್ತು ರೈತ ತುಂಬುವಂತ ಪರಿಸ್ಥಿತಿಗಿಲ್ಲ. ಅದಕ್ಕೆ ಸಾಕಷ್ಟು ರೈತ ಆತ್ಮಹತ್ಯೆಗಳಾಗ್ಯಾವು. ಇಂಥ ಎಲ್ಲ ಸಮಸ್ಯೆಗಳಿಗೆ ನಾವು ಬೆಳಕು ಚೆಲ್ಲಲೇಬೇಕಾಗಿದೆ.